ಬ್ಯಾಕ್. ಬೆಂಗಳೂರಲ್ಲಿ ಬಿಎಂಟಿಸಿ ಬಸ್ಗಳ ನಡುವೆ ಅಪಘಾತ ನಡೆದಿದ್ದು ಡ್ರೈವರ್ ಸ್ಥಿತಿ ಗಂಭೀರವಾಗಿದೆ. 10 ಪ್ರಯಾಣಿಕರಿಗೆ ಗಾಯ ಆಗಿದ್ದು ಮಾರ್ಥಾಸ್ ಆಸ್ಪತ್ರೆಯಲ್ಲಿ ಗಾಯಾಳುಗಳಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಡ್ರೈವರ್ನ ಸ್ಥಿತಿ ಗಂಭೀರ ಆಗಿದೆ. ಈ ಆಕ್ಸಿಡೆಂಟ್ನಲ್ಲಿ 10 ಪ್ರಯಾಣಿಕರು ಗಾಯಗೊಂಡಿದ್ದಾರೆ. ಆಸ್ಪತ್ರೆಗೆ ಹಲ್ಸೂರು ಗೇಟ್ ಸಂಚಾರ ಪೊಲೀಸರು ಭೇಟಿಯನ್ನ ಕೊಟ್ಟಿದ್ದಾರೆ. ಗಾಯಾಳುಗಳ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಅವರ ಸ್ಟೇಟ್ಮೆಂಟ್ ಅನ್ನ ಕೂಡ ದಾಖಲಿಸಿಕೊಂಡಿದ್ದಾರೆ. ಗಾಯಾಳುಗಳ ಹೇಳಿಕೆಯ ಆಧರಿಸಿ ಕೇಸನ್ನ ಇದೀಗ ಹಲ್ಸೂರು ಪೊಲೀಸರು ದಾಖಲಿಸಿಕೊಂಡಿದ್ದಾರೆ. ಹಲ್ಸೂರು ಗೇಟ್ ಸಂಚಾರ ಪೊಲೀಸರು ಈ ಒಂದು ಘಟನೆಯ ಬಗ್ಗೆ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಮಾರ್ಥಾಸ್ ಆಸ್ಪತ್ರೆಗೆ ಸಾರಿಗೆ ಸಚಿವ ಭೈರತಿ ಸುರೇಶ್ ಅವರು ಕೂಡ ಭೇಟಿಯನ್ನ ಕೊಟ್ಟಿದ್ದಾರೆ. ಗಾಯಾಳುಗಳ ಪರಿಸ್ಥಿತಿಯನ್ನ ವಿಚಾರಿಸಿದ್ದಾರೆ. ಹೇಗಾಯಿತು, ಏನು ಅವರ ಪರಿಸ್ಥಿತಿ, ಏನು ಆರೋಗ್ಯ ಪರಿಸ್ಥಿತಿ ಹೇಗಿದೆ, ಇವೆಲ್ಲದರ ಬಗ್ಗೆ ಕೂಡ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ ಸಚಿವರಾಗಿರುವ ಭೈರತಿ ಸುರೇಶ್ ಅವರು. 2 ಬಸ್ಗಳ ನಡುವೆ ಡಿಕ್ಕಿ ಆಗಿದ್ದು, ಈ ಒಂದು ಡಿಕ್ಕಿಯ ಸಂದರ್ಭದಲ್ಲಿ ಡ್ರೈವರ್ನ ಸ್ಥಿತಿ ಚಿಂತಾಜನಕ ಆಗಿದೆ. 10 ಮಂದಿ ಗಾಯಗೊಂಡಿದ್ದಾರೆ. ಅವರನ್ನು ಕೂಡ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಯಾರಿಗೂ ಬಹಳಷ್ಟು ಜನ ದೇವರಿಂದ ಡಿಸ್ಚಾರ್ಜ್ ಆಗುವಂಥದ್ದು. ಒಬ್ಬರೇ ಡಿಸ್ಚಾರ್ಜ್ ಆಗ್ತಾ ಇದ್ದಾರೆ. 13 ಜನ ಡಿಸ್ಚಾರ್ಜ್ ಆಗ್ತಾ ಇದ್ದಾರೆ. ಇನ್ನು 3 ಜನ ಒಬ್ಬ ಡ್ರೈವರ್ ಅಭಿಷೇಕ್ ಮತ್ತು ಶರಣಮ್ಮ ಮತ್ತು ಬಾಬೂಜಿ ಇವರಿಗೆ ಸ್ವಲ್ಪ CT ಸ್ಕ್ಯಾನ್ ಎಲ್ಲ ಮಾಡ್ತಾ ಇದ್ದಾರೆ. ಔಟ್ ಆಫ್ ದಿ ಆದ್ರೂ ನಾವೇ ಮುಂದೆ ಅವರಿಗೆ ತೊಂದರೆ ಮಾಡಬೇಕು. MRI CT ಸ್ಕ್ಯಾನ್ ಎಲ್ಲ ಮಾಡಿಸಿ. ಬಿಎಂಟಿಸಿ ಎಲೆಕ್ಟ್ರಿಕ್ ಬಸ್ ಚಾಲಕರಿಂದ ಪದೇ ಪದೇ ಅಪಘಾತ ಆಗ್ತಾ ಇದೆ. ಎಲೆಕ್ಟ್ರಿಕ್ ಬಸ್ ಚಾಲಕರಿಂದ ಸಮಸ್ಯೆ ಉಂಟಾಗ್ತಾ ಇರೋದು ಯಾಕೆ? ಕಳೆದ 3 ವರ್ಷದಲ್ಲಿ ಇವಿ ಬಸ್ಗೆ 36 ಜನ ಸಾವನ್ನಪ್ಪಿದ್ದಾರೆ. ನೇಮಕಾತಿಯ ವೇಳೆ ಸರಿಯಾದ ಮಾನದಂಡ ಪಾಲಿಸದ ಆರೋಪ ಈ ವಿಚಾರದಲ್ಲಿ ಕೇಳಿ ಬಂದಿದೆ. ಹೊರಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಇವಿ ಚಾಲಕರು. ಸಾರಿಗೆ ನಿಗಮದಿಂದ 6 ತಿಂಗಳ ತರಬೇತಿ ಇರಲ್ವಂತೆ. ಈಗಾಗಲೇ ಅವರು ಹೊರಗುತ್ತಿಗೆಯಲ್ಲಿ ಕೆಲಸ ಮಾಡಿರಲ್ಲ, ಹಾಗಾಗಿ ಯಾವ ಟ್ರೈನಿಂಗ್ ಕೂಡ ಇರೋದಿಲ್ಲ. ಕೇವಲ DL ತೋರಿಸಿ ನೇಮಕ ಮಾಡ್ಕೊಳ್ತಾರೆ. 15 ದಿನಗಳ ಟ್ರೈನಿಂಗ್ ಅನ್ನ ಕೊಡ್ತಾರೆ. ಹೆಲ್ತ್ ಫಿಟ್ನೆಸ್ ಸರ್ಟಿಫಿಕೇಟ್ ಕೂಡ ಕೇಳೋದೇ ಇಲ್ಲ. ಬೆಂಗಳೂರು ಸಿಟಿಯಲ್ಲಿ ಬಸ್ ಓಡಿಸಿ ಕಡಿಮೆ ಅನುಭವ ಇದೆ. ಈ ಹಿನ್ನೆಲೆಯಲ್ಲಿಯೇ ಈ ರೀತಿಯಂತಹ ಸಾವು ನೋವುಗಳು, ಆಕ್ಸಿಡೆಂಟ್ಗಳು ಆಗೋದು. 3 ವರ್ಷದಲ್ಲಿ 36 ಜನ ಸಾವನ್ನಪ್ಪಿದ್ದಾರೆ ಈ ಒಂದು ಆಕ್ಸಿಡೆಂಟ್ಗಳಿಂದಾಗಿ. ಬೆಂಗಳೂರಲ್ಲಿ ಪದೇ ಪದೇ ಇವಿ ಬಸ್ಗಳು ಆಕ್ಸಿಡೆಂಟ್ ಆಗ್ತಾನೆ ಇದೆ. ಕಳೆದ 3 ವರ್ಷಗಳಲ್ಲಿ ಆಗಲೇ ಹೇಳ್ದ ಹಾಗೆ 36 ಜನ ಸಾವನ್ನಪ್ಪಿದ್ದಾರೆ. ಏನು ಕಾರಣ ಅಂತ ನೋಡ್ತಾ ಹೋದ್ರೆ ಅನೇಕ ಕಾರಣಗಳು ಇಲ್ಲಿ ಸಿಗುತ್ತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಾಗ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಪ್ರಗತಿ ಶೆಟ್ಟಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಗತಿ, 3 ವರ್ಷದಲ್ಲಿ 36 ಜನನ್ನ ಬಲಿ ಪಡೆದುಕೊಂಡಿದೆ. ಈಗಾಗಲೇ ಯಾಕೆ ಇಂತಹ ಆಕ್ಸಿಡೆಂಟ್ಗಳು ಆಗ್ತಾ ಇದೆ ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ ಪ್ರಗತಿ. ನವಿತಾ ಜೈನ್, 3 ವರ್ಷದಲ್ಲಿ 36 ಜನ ಬಿಎಂಟಿಸಿ ಇವಿ ಬಸ್ಗೆ ಸಾವನ್ನಪ್ಪಿರೋದು. ಇದಕ್ಕೆ ಪ್ರಮುಖವಾದ ಕಾರಣ ಅಂತ ಹೇಳಿದ್ರೆ ಇಲ್ಲಿ ಇವಿ ಬಸ್ ಅನ್ನು ಓಡಿಸುವಂತಹ ಚಾಲಕರಿಗೆ ಇರುವಂತಹ ತರಬೇತಿಯ ಕೊರತೆ ಅನ್ನೋದು ಮುನ್ನೆಲೆಗೆ ಬರುತ್ತೆ. ಅಂದ್ರೆ ನೀವು ನಾರ್ಮಲ್ ಬಿಎಂಟಿಸಿ ಬಸ್ಗೆ ನೋಡಿ, ಅವರಿಗೆಲ್ಲ ವಿಶೇಷವಾದಂತಹ ತರಬೇತಿ ಇರುತ್ತೆ. ಅಂದ್ರೆ 6 ತಿಂಗಳು ನಿಗಮದಿಂದ ತರಬೇತಿ ಇರುತ್ತೆ. ಅವರು ತರಬೇತಿಯನ್ನ ಪಡೆದುಕೊಂಡ ನಂತರ ಅವರಿಗೆ A ಮತ್ತೆ B ಮತ್ತೆ C ಅಂತ ಕ್ಯಾಟಗರಿ ಮಾಡ್ತಾರೆ. ಆ ಕ್ಯಾಟಗರಿ ಆಧಾರದ ಮೇಲೆ ಅವರಿಗೆ ಅಂದ್ರೆ ಈ ಬಸ್ಗಳ ಓಡಾಟಕ್ಕೆ ಅವಕಾಶ ಇರುತ್ತೆ. ಫಾರ್ ಎಕ್ಸಾಂಪಲ್, ಅವರು ಈ ಎಲ್ಲಾ ಟೆಸ್ಟ್ಗಳಲ್ಲಿ ಪಾಸ್ ಆದ್ರೂ ಕೂಡ ಈಗ ಜಯನಗರದಿಂದ ಮೆಜೆಸ್ಟಿಕ್ ವರೆಗೂ ಅವರಿಗೆ ಒಂದ್ಸಲ ಓಡಿಸೋದಕ್ಕೆ ಕೊಡ್ತಾರೆ. ಅದರಲ್ಲಿ ಅವರು ಪರಿಣಿತ ಅಂತ ಅನ್ಸಿದ್ರೆ ಮಾತ್ರ ನೆಕ್ಸ್ಟ್ ಲೆವೆಲ್ ಅಲ್ಲಿ ಅವರನ್ನ ಫೀಲ್ಡ್ ಇಳಿಸ್ತಾರೆ. ಅಂದ್ರೆ ಬಸ್ಸುಗಳ ಈ ಇಡೀ ಸಿಟಿಯ ಓಡಾಟಕ್ಕೆ ಅವರಿಗೆ ಅನುಮತಿಯನ್ನ ಮಾಡಿಕೊಡ್ತಾರೆ. ಹೀಗೆಲ್ಲ ಇರುತ್ತೆ. ಆದ್ರೆ ಈ ಇವಿ ಬಸ್ಗೆ ನೀವು ಕಂಪೇರ್ ಮಾಡಿದ್ರೆ ಇವರಿಗೆ ಯಾವುದೇ ರೀತಿಯಾದಂತಹ ತರಬೇತಿ ಇರೋದಿಲ್ಲ. ಬದಲಿಗೆ ಒಂದು DL ಇದ್ರೆ ಸಾಕು, 3 ವರ್ಷದ ಎಲ್ಲಾದ್ರೂ ಓಡಿಸಿರುವಂತಹ ತರಬೇತಿಯ ಅಥವಾ ಏನಾದ್ರೂ ಒಂದು ಓಡಿಸಿರುವಂತಹ ಪ್ರೂಫ್ ಇದ್ರೆ ಸಾಕು, ಅನುಭವ ಇದ್ರೆ ಸಾಕು, ಇವರಿಗೆ ನೇರವಾಗಿ ನೇಮಕಾತಿ ಮಾಡ್ಕೋತಾರೆ. ಹೊರಗುತ್ತಿಗೆ ಆಧಾರದ ಮೇಲೆ ಇವರನ್ನ ನೇಮಕಾತಿ ಮಾಡ್ಕೊಳ್ಳೋದ್ರಿಂದ ಇವರ ಕಂಟ್ರೋಲ್ ಮಾಡೋದು ಕೂಡ ನಿಗಮದ ಕೈಲೇ ಸಾಧ್ಯ ಆಗ್ತಾ ಇಲ್ಲ. ಸೊ ಇದು ನೇರವಾಗಿ ಸಮಸ್ಯೆ ಆಗ್ತಾ ಇರೋದು. ಕೇವಲ ಇವತ್ತು ನಡೆದಿರುವಂತಹ ಒಂದು ಘಟನೆ ಅಲ್ಲ, ಈ ಹಿಂದೆ ನಡೆದಿರುವಂತಹ ಹಲವು ಘಟನೆಯನ್ನ ನೀವು ನೆನಪಿಸಿಕೊಳ್ಬಹುದು. ಈ ಹಿಂದೆ ಪೀಣ್ಯದ ಒಬ್ಬ ಯುವತಿಯ ಕಾಲು ಕಟ್ಟಾಗಿತ್ತು. ಆ ಯುವತಿಯ ಮನೆಯವರು ಇವತ್ತು ಕೂಡ ಪರದಾಡ್ತಾ ಇದ್ದಾರೆ. ಇಡೀ ಕುಟುಂಬಕ್ಕೆ ಆಕೆಯ ಆಧಾರ ಆಗಿದ್ಲು. ಅವ್ರ ಮನೆಯವರು ಇವತ್ತು ಕೂಡ ಪರದಾಟವನ್ನು ಅನುಭವಿಸ್ತಾ ಇದ್ದಾರೆ. ಅನೇಕ ಕುಟುಂಬಗಳು ಇದೇ ರೀತಿಯಾದಂತಹ ಪರಿಸ್ಥಿತಿಯನ್ನ ಫೇಸ್ ಮಾಡ್ತಾ ಇದ್ದಾರೆ. ಸಾರಿಗೆ ಇಲಾಖೆ ಇವಿ ಬಸ್ಗಳ ಮೇಲೆ, ಇವಿ ಬಸ್ನ ಚಾಲಕರ ಮೇಲೆ ನಿಯಂತ್ರಣವನ್ನ ಹೇರದೆ ಹೋದ್ರೆ ಬೆಂಗಳೂರಿನಲ್ಲಿ ಈ ಇವಿ ಬಸ್ಗಳು ಒಂದ್ ರೀತಿಯಾಗಿ ಯಮ ಆಗೋದ್ರಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನ ಇಲ್ಲ. ನವಿತಾ ಜೈನ್, ಥ್ಯಾಂಕ್ ಯು ಪ್ರಗತಿ ಶೆಟ್ಟಿ ಡೀಟೇಲ್ಸ್ಗೆ.